ಡಿ.ಕೆ. ಸುರೇಶ್ ಅವರ ಅವಶ್ಯಕತೆ ಬಹಳಷ್ಟು. ಕುಣಿಗಲ್ನ ಸಮಸ್ತ ರೈತರಿಗೆ 25,000 ಇವತ್ತು ಕರ್ನಾಟಕದ 7 ಕೋಟಿ ಜನರಿಗೂ ಡಿ.ಕೆ. ಸುರೇಶ್ ಅವರು ಗೆಲ್ಬೇಕು ಅನಿಸ್ತಾ ಇದೆ. ಕನ್ನಡಿಗರಿಗೆ ಡಿ.ಕೆ. ಸುರೇಶ್ ಬೇಕಾಗಿದೆ. 2 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ಹೇಳ್ತಾರಿಲ್ಲಪ್ಪ, ಕಳೆದ ಬಾರಿ ಅಣ್ತಂದಿರು ಸ್ಪ್ಲಿಟ್ ಆಗಿದೆ, ಒಂದಾಗಬಹುದು. ಡಾಕ್ಟರ್ ರಂಗನಾಥ್ ಒಂದ್ ಸಣ್ಣ ಪಾತ್ರ, ನಮ್ಮನ್ನ ಕೂಲಿಯಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲೀಡ್ ಹೆವಿ ದಾಟಬೇಕು. ಹೌದು, ನಮಗೆ 92,000 ಬರುತ್ತೆ, ಅವ್ರಿಗೆ 49,000 ಬರುತ್ತೆ ಬಿಜೆಪಿ ಅವರಿಗೆ. 13 ರೂಪಾಯಿ ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿ ಇವತ್ತು ನಾವು ಧಿಕ್ಕರಿಸ್ತಾ ಇದ್ದೀವಿ. ಡಿ.ಕೆ. ಸುರೇಶ್ ಅವರು ನಾಮಿನೇಷನ್ ಹಾಕೊಂಡು ಮನೇಲಿ ಮಲಗಿದ್ ಗೆದ್ಕೊಂಡು ಆರಾಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮನ್ನ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊತಾ ಇದ್ದಾರೆ. ಕನ್ನಡಿಗ ಡಿ.ಕೆ. ಸುರೇಶ್ ಅವರು ಕರ್ನಾಟಕಕ್ಕೋಸ್ಕರ ಕಾವಲುಗಾರರಾಗಿ ಇರಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಕೂಗು. ಇನ್ನು ಬೆಂಗಳೂರು ಗ್ರಾಮಾಂತರ ಜರ್ನಿ ಮುಂದುವರಿತಿದೆ. ಸಂಸದ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ನನಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಶಾಸಕರು ಡಾಕ್ಟರ್ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಕ್ಷೇತ್ರದ ಸಂಚಾರ ನಡೀತಾ ಇದೆ, ಹೆಚ್ಚಿನ ಜವಾಬ್ದಾರಿ ನಿಮ್ದು ಕೂಡ ಇಲ್ಲಿ ಲೀಡ್ ಕೊಡಬೇಕು, ಜೊತೆಗೆ ಹೆಚ್ಚಿನದಾಗಿ ಲೀಡ್ ಕೊಡಬೇಕು ಅಂತ. ನನ್ನ ಅವಶ್ಯಕತೆ ಇದೆ, ನಮ್ಮ ಸಂಸದರ ಅವಶ್ಯಕತೆ ಕುಣಿಗಲ್ ತಾಲೂಕಿಗೆ ಇದೆ. ಬಹಳಷ್ಟು ಅವಶ್ಯಕತೆ ಇದೆ. ನಮ್ಮ ತಾಲೂಕಲ್ಲಿ ಸುಮಾರು ರೈತರು 80% ಇರೋದು, ಹಿಂದುಳಿದ ಗ್ರಾಮಾಂತರ ಪ್ರದೇಶ. ಬಹಳಷ್ಟು ಬದಲಾವಣೆ 10 ವರ್ಷದಿಂದ ಬದಲಾವಣೆ ಸಾಕ್ಷಿ ಎದುರುಗಡೆ ಇದೆ. ಸೊ ಹಾಗಾಗಿ ನಮಗೆ ಡಿ.ಕೆ. ಸುರೇಶ್ ಅವರ ಅವಶ್ಯಕತೆ ಬಹಳಷ್ಟಿದೆ. ಬಟ್ ಎರಡನೇ ವಿಚಾರ, ಅವರು 4ನೇ ಬಾರಿ ಸಂಸತ್ಗೆ ಹೋಗ್ಲಿಕ್ಕೆ ಪ್ರಯತ್ನಗಳು, ನೀವು 2ನೇ ಬಾರಿ ಶಾಸಕರು. ಕುಣಿಗಲ್ಗೆ ಹೆಗ್ಗುರುತ್ತೇನು ಅಂತ? ಕುಣಿಗಲ್ಲಿನ ಹೆಗ್ಗುರುತು ಈ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಕುಣಿಗಲ್ಲಿನ ಮೇನ್ ರೋಡ್ ನೀವು ಬರ್ತೀರಲ್ಲ, ಹುಲಿದುರ್ಗ ಮೇನ್ ರೋಡ್ ಬರ್ತೀರಿ, ಅದು MG ರೋಡ್ ತರ ಇದೆ. ಅದು ಡಿ.ಕೆ. ಸುರೇಶ್ ಅವ್ರ ಕಾರಣ. ಮಿನಿ ವಿಧಾನಸೌಧ ಡಿ.ಕೆ. ಸುರೇಶ್ ಅವ್ರ ಕಾರಣ. ಮುನ್ಸಿಪಾಲಿಟಿ ಬಿಲ್ಡಿಂಗ್ ಡಿ.ಕೆ. ಸುರೇಶ್ ಅವ್ರ ಕಾರಣ. ಹೇಮಾವತಿಯ ಆಸುಪಾಸಿನ ಅಚ್ಚುಕಟ್ಟಿನ ವೈಭವೀಕರಣ ಡಿ.ಕೆ. ಸುರೇಶ್ ಅವ್ರ ಕಾರಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುಣಿಗಲ್ ಕೆರೆ ಮತ್ತು ಮಾರ್ಕೋಹಳ್ಳಿ ಕೆರೆ ಇವತ್ತೇನಾದ್ರೂ ನಾವು ನಿಗದಿ ಮಾಡಿಸಿರೋಂಥ 500 MCFT, ಮಾರ್ಕೋಹಳ್ಳಿ 1000 MCFT, ಅದು ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಡಿ.ಕೆ. ಸುರೇಶ್ ಸಾಹೇಬರು ಮತ್ತು ಡಾಕ್ಟರ್ ರಂಗನಾಥ್ ಕಾರಣ ಅಂತ ಹೇಳಿ ಇಚ್ಛೆಪಡ್ತೇನೆ. ಇದಕ್ಕಿಂತ ಹೆಚ್ಚಿನದಾಗಿ ರೈತರಿಗೆ ಬೇಕಾದಂಥ ನಿರಂತರವಾಗಿ ಹೈ ಡೆನ್ಸಿಟಿ ವೆಲಾಸಿಟಿ ಟ್ರಾನ್ಸ್ಫಾರ್ಮರ್ 2 ಲಕ್ಷ ರೂಪಾಯಿ ಆಗುತ್ತೆ. 25,000 ರೈತರಿಗೆ ಉಚಿತವಾಗಿ. ನೀವು ಮದ್ದೂರಲ್ಲಿ ಸಿಗಲ್ಲ, ನಾಗಮಂಗಲದಲ್ಲಿ ಸಿಗಲ್ಲ, ತುಮಕೂರಲ್ಲಿ ಸಿಗಲ್ಲ, ಕುಣಿಗಲ್ಲಿ ಸಿಗುತ್ತೆ. ಅದು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಾರಣ, ಡಿ.ಕೆ. ಸುರೇಶ್ ಸಾಹೇಬ್ರ ಕಾರಣ, ಡಾಕ್ಟರ್ ರಂಗನಾಥ್ ಒಂದು ಸಣ್ಣ ಪಾತ್ರ. ಕುಣಿಗಲ್ನ ಸಮಸ್ತ ರೈತರಿಗೆ 25,000 ರೈತ ಕುಟುಂಬಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಬೇಕು ಅಂದ್ರೆ 2 ಲಕ್ಷ ಖರ್ಚಾಗುತ್ತೆ. ಇದು ಸುಮಾರು 400 crores ಅಧಿಕವಾಗಿ ಅನುದಾನವನ್ನ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾದಾಗ ನಮ್ಮ ಕುಣಿಗಲ್ ತಾಲೂಕಿಗೆ ವಿಶೇಷವಾಗಿ ಕೊಟ್ಟಂತ ರೈತರಿಗೆ ಕೊಡುಗೆ ಇದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಳೆ ಹುಲಿಯೂರು ಕ್ಷೇತ್ರ, ಹೊಸ ಹಳೆ ಕುಣಿಗಲ್ ಲೆಕ್ಕ ಹಾಕಿದ್ರೆ ಸೊ ನಿಮ್ಮ ಜಿಲ್ಲೆಯಲ್ಲಿ ಅತಿ ಎಷ್ಟು? ತುಮಕೂರು ಜಿಲ್ಲೆಯಲ್ಲಿ ಹೈಯೆಸ್ಟು, ಗ್ರಾಮಾಂತರದಲ್ಲಿ ಹೈಯೆಸ್ಟು, ಐ ಥಿಂಕ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಈ ಥರ ಸಿಕ್ಕಿರೋ ಅವಕಾಶ. ಬಟ್ ಇನ್ನೇನೇನು ಹೆಚ್ಚುವರಿಯಾಗಿ ಈಗ ನೀವು ಹೇಳ್ತಾರ ಲೆಕ್ಕಗಳು ನೋಡಿದ್ರೆ ಲೀಡ್ ಹೆವಿ ದಾಟಬೇಕಂದ್ರೆ? ಹೌದು, ಯಾರೋ ಇದು ಬಹಳಷ್ಟು ಜನಕ್ಕೆ ಅರ್ಥ ಆಗ್ತಿಲ್ಲ. ಗ್ರೌಂಡ್ ರಿಯಾಲಿಟಿಯಲ್ಲಿ ನನ್ಗೆ ಗೊತ್ತಿದೆ ಜನರ ರಿಯಾಕ್ಷನ್. ನೀವೇ ಇವಾಗ ಜರ್ನಿ ಮಾಡ್ತಾ ಇದ್ದೀರ ನಮ್ಮ ಜೊತೆ. ಯಾವ ರೀತಿ ರೈತರು ಇದನ್ನ ನಾವೇನು ಯಾರು ದುಡ್ಡು ಕೊಟ್ಟು ಕರೆದಿಲ್ಲ. ಅವರ ಆವೇಶ, ಆತಂಕ, ಅವರ ಒಂದು ಸ್ಫೂರ್ತಿ, ಅವರ ಒಂದು ಉತ್ಸಾಹ ನೀವು ಕೊಟ್ಕೊಳಕ್ಕಾಗತ್ತಾ? ಎಲ್ಲ ಹೇಳ್ತಾರಿಲ್ಲಪ್ಪ, ಕಳೆದ ಬಾರಿ ಅಣ್ತಂದಿರು ಸ್ಪ್ಲಿಟ್ ಆಗಿದ್ರಿ, ಒಂದಾಗವ್ರವರು. ಆಯ್ತು, ಒಂದಾಗಿದ್ದಾರೆ. ಇವಾಗ ನೀವು ನಾಳೆ ಅವರು ಬರ್ತಾರೆ. ಇವತ್ತಿನ ದಿನ ನಮ್ಮ ಸದಸ್ಯರ ಅಭ್ಯರ್ಥಿಯ ಒಂದು ಜರ್ನಿ ನೋಡ್ತಾ ಇದ್ದೀರಿ. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನೀವು ಸ್ಥಳ ಪರೀಕ್ಷೆ ಮಾಡ್ತೀರಲ್ಲ. ನೀವು ಎಷ್ಟು ವೋಟ್ ಬರ್ಬೋದು ನಿಮ್ಮ ಕ್ಷೇತ್ರ? ನೋಡಿ, ಲಾಸ್ಟ್ ಟೈಮು ಸಂಸದರ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮಗೆ 92,000 ಬಂದಿತ್ತು, ಅವ್ರಿಗೆ 49,000 ಬಂದಿತ್ತು ಬಿಜೆಪಿ ಅವರಿಗೆ. ಈ ಸಲ ಮಾತ್ರ ಅದೇನೋ ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಇವತ್ತು ಕನ್ನಡಿಗರಿಗೆ ಡಿ.ಕೆ. ಸುರೇಶ್ ಬೇಕಾಗಿದೆ, ರೈತರಿಗೆ ಡಿ.ಕೆ. ಸುರೇಶ್ ಬೇಕಾಗಿದೆ, ಇವತ್ತಿನ ದಿನ ದೀನ ದಲಿತರಿಗೆ ಡಿ.ಕೆ. ಸುರೇಶ್ ಬೇಕಾಗಿದೆ, ಶಾಸಕರಾದ ನನ್ನಂತವ್ರಿಗೆ ಡಿ.ಕೆ. ಸುರೇಶ್ ಬೇಕಾಗಿದೆ. ಸೊ ಹಾಗಾಗಿ ಇವತ್ತು ರೈತರಿಗೆ ಅಂತ ಬಂದಾಗ ಕುಣಿಗಲ್ ಆಗ್ಲಿ ಹೇಳಿದ್ರೆ 25,000 ರೈತರಿಗೆ ಅನುಕೂಲ ಆಗಿದೆ. ಎರಡನೇದು ಕನ್ನಡಿಗರಿಗೆ ಡಿ.ಕೆ. ಸುರೇಶ್. ಅದು ಕಮಿಂಗ್ ಟು ದಟ್ ಪಾಯಿಂಟ್. ಬೇಸಿಕಲಿ ಇವಾಗ ನಾನೊಬ್ಬ ಸಾಮಾನ್ಯ ಗ್ರಾಮಾಂತರ ಪ್ರದೇಶದ ಒಬ್ಬ ಪ್ರಜೆ. ಇವತ್ತು ನಾನು ದುಡಿದು 100 ರೂಪಾಯಿನ ಕೇಂದ್ರ ಸರ್ಕಾರ ಕಳಿಸಿದ್ರೆ ಬಿಜೆಪಿ ಅವ್ರು ಬಂದು ನಿಮಗೆ ಗುಜರಾತ್ ಮಾಡಲ್ ಮಾಡ್ತೀನಿ ಅಂತ ಹೇಳಿ ಗುಜರಾತಿಗೆ ಹೆಚ್ಚಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾವ್ರೆ ಕೇಂದ್ರ ಸರ್ಕಾರದಿಂದ. ನಮ್ಗೆ 13 ರೂಪಾಯಿ ಕೊಡ್ತಾ ಇದ್ದಾರೆ. 13 ರೂಪಾಯಿ ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿ ಇವತ್ತು ನಾವು ಧಿಕ್ಕರಿಸ್ತಾ ಇದ್ದೀವಿ ಬಿಜೆಪಿ.
ಒಬ್ಬ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನಕ್ಕೆ ಉದ್ಯೋಗ ಬೇಕಾಗಿದೆ. ಗುಜರಾತಿಂದ ಬಂದು ಉದ್ಯಮದಾರರು ನಮ್ಮನ್ನ ಕೂಲಿಯಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಮೇಜರಿನ ಉದ್ಯಮದಾರರು ಕಾಂಟ್ರಾಕ್ಟ್ ಎಲ್ಲ ಗುಜರಾತ್ಗೆ ಹೋಗ್ತಾ ಇದೆ. ಇವತ್ತಿನ ದಿನ ನಮಗೆ, ನಾನೊಬ್ಬ ವಿದ್ಯಾವಂತನಾಗಿ ಫಾರಿನ್ ಯಾವ್ದಾರ ಇನ್ವೆಸ್ಟ್ಮೆಂಟ್ ಬರಬೇಕಾದ್ರೆ ಮೊದಲು ತಡೆ ಹಿಡಿಯೋದು ಗುಜರಾತಲ್ಲಿ. ಇದು ಸೂಕ್ಷ್ಮ ಗಮನಿಸ್ಬೇಕಾದ್ರೆ ನಮ್ಮ ಕರ್ನಾಟಕದ ತೆರಿಗೆ ಹಣವನ್ನ ಉತ್ತರ ಭಾರತದ ಹಿಂದಿ ಭಾಷೆಯ ಏನು ರಾಜ್ಯಗಳಿದೆ ಅದು ಅನುಭವಿಸ್ತಾ ಇದ್ದಾರೆ ಅಂತ ನೋವಿದೆ ನಮಗೆ. ಹಾಗಾಗಿ ನಾನು ಭಾಳ ಸರಿ ಚರ್ಚೆ ಮಾಡಬೇಕು ಹೇಳ್ತೇನೆ. ಬರೀ ರಾಮನಗರ ಜಿಲ್ಲೆ ಕುಣಿಗಲ್ ಇದಿಷ್ಟೇ ಆಗಿದ್ರೆ ಡಿ ಕೆ ಸುರೇಶ್ ಅವ್ರು ನಾಮಿನೇಷನ್ ಹಾಕೊಂಡು ಮನೇಲಿ ಮಲಗಿದ್ದು ಗೆದ್ಕೊಂಡು ಆರಾಮಾಗಿ ಬರೋದು. ಸಿಟಿ ವೋಟರ್ಸ್ಗೆ ಕನ್ವಿನ್ಸ್ ಮಾಡೋ ಕೆಲಸ ಆಗ್ತಿದೆಯಾ? ಈ ಸಲ ವಿಶೇಷವಾಗಿ ನಾನ್ ನೋಡಿರ್ಲಿಲ್ಲ ಈ ತರ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮನ್ನ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕರ್ಕೋತಾ ಇದ್ದಾರೆ. ಅವ್ರಿಗೆ ನೀರಿನ ಸಮಸ್ಯೆ ವಿಚಾರ ಗೊತ್ತಾಗಿದೆ, ಮೇಕೆದಾಟು ಹೋರಾಟ ಗೊತ್ತಾಗಿದೆ, ಇವತ್ತಿನ ದಿನ ಉದ್ಯೋಗದ ಕೊರತೆಯ ವ್ಯವಸ್ಥೆ ಯಾವ ಕಾರಣಕ್ಕೋಸ್ಕರ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಇವತ್ತು ಎಲ್ಲದಕ್ಕಿಂತ ಅನುದಾನಗಳ ಕೊರತೆ ಏನಕ್ಕೆ ಆಗ್ತಿದೆ ಇವತ್ತು ಗುಜರಾತ್ ಅಂತ ಗೊತ್ತಾಗ್ತಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಇವತ್ತು ಕರ್ನಾಟಕದ 7 ಕೋಟಿ ಜನರಿಗೂ ಡಿ ಕೆ ಸುರೇಶ್ ಅವ್ರು ಗೆಲ್ಬೇಕು ಅನ್ನಿಸ್ತಾ ಇದೆ. ಆ ಮನಸ್ಸು ಬರ್ತಾ ಇದೆ. ಕೇಳ್ತಾ ಇದ್ದಾರೆ ನಮ್ಗೆ ಫೋನ್ ಮಾಡಿ, ಬೀದರಿಂದ ಫೋನ್ ಮಾಡ್ತಾ ಇದ್ದಾರೆ, ಗುಲ್ಬರ್ಗದಿಂದ ಫೋನ್ ಮಾಡ್ತಾ ಇದ್ದಾರೆ. ಯಾವ್ದಾರ ಆಗಲಿ ಡಿ ಕೆ ಸುರೇಶ್ ಅವ್ರನ್ನ ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಮನವಿ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಇವತ್ತು ಡಿ ಕೆ ಸುರೇಶ್ ಅವರ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಅಂತ ನೀವು ತಿಳ್ಕೊಬೇಕು. ಎಸ್, ನಾನು ನಿಮ್ಮ ಕ್ಷೇತ್ರಕ್ಕೆ ಮತ್ತಷ್ಟು ಜರ್ನಿ ಶುರು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಕನ್ನಡಿಗ ಡಿ ಕೆ ಸುರೇಶ್ ಅವಶ್ಯಕತೆ ಕುಣಿಗಲ್ ಮುಟ್ಸಿದಿರಿ. ಕನ್ನಡಿಗ ಡಿ ಕೆ ಸುರೇಶ್ ಅವರು ಕರ್ನಾಟಕಕ್ಕೋಸ್ಕರ ಕಾವಲುಗಾರರಾಗಿ ಇರಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಕೂಗು. ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ಇವತ್ತು ನನ್ನ ಕಾರ್ಯಕರ್ತರು ಮತವನ್ನು ಹಾಕ್ಸ್ಲಿಕ್ಕೆ ಬಹಳಷ್ಟು ಹುರುಪಲ್ಲವ್ರೆ. ನಾನು ಪ್ರತಿಯೊಬ್ಬರಿಗೂ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಿಮ್ಮ ಮೂಲಕ. ಏನದು? ಅವರು ಪ್ರತಿಯೊಬ್ಬ ಕುಟುಂಬಕ್ಕೂ JDS BJP ಅನ್ಯ ಪಕ್ಷದವ್ರ ಹತ್ರ ಕೂತ್ಕೊಂಡು ಇದು ಮನವರಿಕೆ ಮಾಡಿಸಿ ಅವ್ರಿಗೇನು ಆಸೆಯ ಆಸೋದರದಲ್ಲಿ ನಾವು ಮತವನ್ನು ಹಾಕಬೇಕು ಅಂತ ಹೊರಟಿದ್ದಾರೆ, ಪರಿಪೂರ್ಣತೆ ಸಾಕಾರ ಕೊಟ್ಟು ಇವತ್ತು ಕುಣಿಗಲಲ್ಲಿ ಹೆಚ್ಚಿನ ಮತವನ್ನು ಹಾಕ್ಲಿಕ್ಕೆ ನಾನು ಅವ್ರ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎಸ್, ಸುರೇಶ್ ಅವರು ಹಾಗೆ ಡಾಕ್ಟರ್ ರಂಗನಾಥ್ ಕುಣಿಗಲ್ನ ಜೋಡೆತ್ತು ಲೆಕ್ಕಾಚಾರ. ಕಾರಣ ಇಷ್ಟೇ, ಸಂಸದರಾಗಿ ಅವರೇನು ಕೆಲಸ ಮಾಡಬೇಕು ಆ ದಿಸೆಯಲ್ಲಿ ಅದನ್ನ ಮೀರಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರಿಗೆ ಆಗಲೇ ಹೇಳ್ತಾ ಇದ್ಬೇಕು, MLA ಎಲೆಕ್ಷನ್ ಟೈಮಲ್ಲಿ ವ್ಯತ್ಯಾಸಗಳಿತ್ತು, ನೀವೇನೇನು ಹೇಳ್ತಿದ್ರಿ ಅಂತ. ಎಸ್, ಒಂದು ರಿಯಲೈಸೇಷನ್ ಹೇಳ್ತಿದ್ದಾರೆ. 25,000 ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದು ಕರ್ನಾಟಕದಲ್ಲೇ ಹೆಚ್ಚು. ಈ ಎಲ್ಲ ಕಾರಣಕ್ಕೆ ಅನುಕೂಲ ಹೆಂಗಿದೆ, ಲೀಡ್ ನೋಡ್ತೀರಿ, ಹೆಚ್ಚಿನ ತಾಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಸ್, ಗ್ರೌಂಡ್ ರಿಯಾಲಿಟಿ ಅಂತ ನೋಡಿದಾಗ ಕುಣಿಗಲ್ ಬಗ್ಗೆ ಡಿ ಕೆ ಸುರೇಶ್ ಅವ್ರಿಗೂ ಭರವಸೆ ಇದೆ, ಡಾಕ್ಟ್ರಿಗೂ ಭರವಸೆ ಇದೆ. ಇಲ್ಲಿವರೆಗೂ ಕನ್ನಡಿಗ ಡಿ ಕೆ ಸುರೇಶ್ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕನ್ವೆ ಮಾಡ್ತೀವಿ. ಒಂದು ಮಾತು ಲಾಸ್ಟಲ್ಲಿ ಹೇಳಿದ್ರು, ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಅಲ್ಲ, JDS BJP ಅವ್ರಿಗೂ ಡಿ ಕೆ ಸುರೇಶ್ ಅವಶ್ಯಕತೆ ಎಷ್ಟು ಅಂತ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದೆಷ್ಟು ಮಟ್ಟಿಗೆ ಅವ್ರು ರಿಯಾಕ್ಷನ್ ಕೊಡ್ತಾರೆ, ವೋಟಾಗಿ ಎಷ್ಟು ಮಟ್ಟಿಗೆ ಕನ್ವರ್ಟ್ ಆಗುತ್ತೆ, ಕ್ಲಿಯರ್ ಕಟ್ ನೋ ಡೌಟ್ ಲೀಡ್ ಬರ್ತೀವಿ ಅನ್ನೋ ಸ್ಪಷ್ಟತೆ ಇವ್ರಿಗಿದೆ. ಅದು ಎಷ್ಟು ಅನ್ನೋದನ್ನ ಕೌಂಟಿಂಗಲ್ಲಿ ಲೆಕ್ಕ ಹಾಕಬೇಕಾಗತ್ತೆ. ಬಟ್ ಗ್ರಾಮಾಂತರ ಫಲಿತಾಂಶ ಎಷ್ಟರ ಮಟ್ಟಿಗೆ ಇದಿರುತ್ತೆ ಅಂತ ಈ ಸಲ ನಮಗೆ ಹಿಂದಿನಗಿಂತ ಹಿಂದೆ ನಮಗೆ 2 ಲಕ್ಷ ಬಂದಿತ್ತು, ಅದಕ್ಕಿಂತ ಹೆಚ್ಚಿನದಾಗಿ ನಾವು ಮತದಾಂತರದಲ್ಲಿ ಜಯಬೇರಿ ಕಾಣ್ತೇವೆ ಅಂತ ನಾನು ಭಾವಿಸ್ತೇನೆ. ಎಸ್, ಡಾಕ್ಟರ್ ರಂಗನಾಥ್ ಅವ್ರ ಜೊತೆ ಮಾತುಕತೆ ಮುಗಿತಿನ್ನು ಕಾರ್ಯಕರ್ತಿದ್ದಾರೆ. ಡಿ ಕೆ ಸುರೇಶ್ ಅವ್ರನ್ನೂ ಆಗಿಂದಾಗೆ ಮಧ್ಯ ಟೈಮ್ ಕೇಳಿ ಮಾತಾಡ್ಸಿರ್ತೀನಿ. ಇವತ್ತಿನ ಜರ್ನಿ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.